ಮನೆಗೆ ಹೋಗ್ತೀನಿ ಎಂದ ಮಡದಿ. ಗಂಡ ಹೆಂಡತಿಯ ಜಗಳ, ಮಕ್ಕಳು ಅನಾಥ. ಕೌಟುಂಬಿಕ ಕಲಹದ ಹಿನ್ನೆಲೆಯಿಂದ ಕೊಡಲಿಯಿಂದ ಕೊಚ್ಚಿ ಪತ್ನಿಯನ್ನ ಕೊಲೆಗೈದು ಬಳಿಕ ಪತಿಯು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೈಲಹೊಂಗಲ ತಾಲೂಕಿನ ತುರುಕರ ಶೀಗಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಯಲ್ಲವ್ವ ಕಂಬಳಿ ಕೊಲೆಯಾದ ಪತ್ನಿ, ಶಿವಪ್ಪ ಕಂಬಳಿ ಆತ್ಮಹತ್ಯೆ ಮಾಡಿಕೊಂಡ ಪತಿ. ಯಲ್ಲವ್ವ ತನ್ನ ತವರು ಮನೆಗೆ ಹೋಗುವ ವಿಚಾರಕ್ಕೆ ಪತಿ ಶಿವಪ್ಪ ಪದೇ ಪದೇ ಜಗಳ ಮಾಡ್ತಿದ್ದ. ಮಂಗಳವಾರ ಅಷ್ಟೇ ಯಲ್ಲವ್ವ ಮರಳಿ ಗಂಡನ ಮನೆಗೆ ಬಂದಿದ್ರು. ಅದ ಒಬ್ಬ ಹೆಂಡತಿನ ಕಡ್ದ ತಾವು ಉರುಳು ಹಾಕೊಂಡ. ಜಗಳದು ಏನಿಲ್ರಿ, ಎರಡು ಹುಡುಗರು ಅದಾರಿ. ಅವ್ರೇನು ಅವ್ರು ದುಡಿಮೆ ಮಾಡ್ಕೊತ ಇದ್ದರು. ಇವತ್ತೇನೋ ಅವನ ತಾಯಿ, ಆ ಹೆಣ್ಮಗಳ ತಾಯಿ ಅವರು ಊಟ ಕಟ್ಕೊಂಡು ಹೊಂಟಿರು. ಅವ್ರ ತಾಯಿಯವ್ರು ತಿರ್ಕೊಂಡಿದ್ರು ಅಂತ. ಅದ್ರ ಸಂಬಂಧ ಜಳಕ ಮಾಡೋ ಮುಂದೆ ಅದು ಏನಾಗೈತೋ ಬೆಳಿಗ್ಗೆ ಎದ್ದ ಇದಾಗೈತಿ. ಅದು ಯಾರಿಗೂ ಊರನ್ನವ್ರಿಗೂ ಯಾರಿಗೂ ಗೊತ್ತಾಗೇ ಇಲ್ಲ. ಮನೆ ಕದ ಹಾಕಿತ್ತು. ಅದು ಯಾರು ಎಲ್ಲ ಇಲ್ಲ, ಅವ್ರಿಬ್ರ ಗಂಡ. ಅವ್ರಿಬ್ರ ಫ್ಯಾಕ್ಟ್ರಿಗೆ ಹೋಗ್ತಾರಂತ್ರಿ. ಅವ್ನು ಗೌಂಡಿ ಕೆಲಸ ಮಾಡ್ತಿದ್ರಿ. ಅದ ಸತ್ತವನ ಗೌಂಡಿ ಕೆಲಸ ಮಾಡ್ತಿದ್ರಿ. ಅವ್ನ ಹೆಂಡತಿ ಮನೆಗೆಲ್ಲ ಸರಿ. ಸಾವಿನ ನಂತರ ವಿಧಿವಿಧಾನಗಳನ್ನು ಪೂರೈಸಲು ಮೇಕಲಮರಡಿಗೆ ಹೋಗಲು ಯಲ್ಲವ್ವ ತಯಾರಿ ನಡೆಸಿದ್ರು. ಈ ವೇಳೆ ಪತಿ ಶಿವಪ್ಪ ಜಗಳ ತೆಗೆದಿದ್ರು. ಇದೇ ವೇಳೆ ಮಾತಿಗೆ ಮಾತು ಬೆಳೆದು ಕೊಡಲಿಯಿಂದ ಕುತ್ತಿಗೆಗೆ ಹೊಡೆದಿದ್ದಾನೆ. ಜಗಳ ಏನೋ ಇರ್ತತ್ರಿ, ಗಂಡ ಹೆಂಡತಿ ಜಗಳ ಇತ್ತು. ಈಗ ಒಂದು 6 ತಿಂಗಳಿಂದನೂ ಊರು ಬಿಟ್ಟಿದ್ರವ. ಈಗ ಮನೆ ಬಂದಿದ್ರು. ಮನೆ ಬಂದು ಈಗೇನೋ ಅವ್ರವ್ರ ಏನೋ ಮತ್ತೆ ನ್ಯಾಯ ಬಂದ ಕಾಣ್ತಾರೆ. ಅದು ಏನೋ ಮತ್ತೆ ಏನೋ ನ್ಯಾಯ ಬಂದ ಅದು. ನಮ್ಗೆ ಹಿಂದ್ಗಡೆ ಏನೋ ಅಡುಗೆ ಮಾಡ್ಕೊಂಡೇನೋ ಅವ್ರು ತೀರ್ಕೊಂಡಿದ್ರು ಕಾಣ್ತೀರಿ. ಅಲ್ಲಿ ಊರಿಗೆ ಹೊಂಟಿದಾರೆ. ಒಂದು 4 ಮಂದಿ ಹೇಳಿದಾರೆ ಅವ್ರು. ಹ್ಞೂ ರೀ, ಹೇಳಂದ್ಲೆ ಅವ್ರು ಬಂದಿಂದ ಗೊತ್ತ್ರಿ. ಇಲ್ಲಿ ಕಥಾ ಪಡ್ದಾರ ಅವ್ರು ಬಂದ್ರಿ. ಕಥಾ ಬಡಿ ಅಂದ್ಲೆ ಮತ್ತೆಲ್ಲ ಒಳಗೆ ಹಿಂಗಾಗಿ ಕಥಾ ಲಾಕ್ ಆಗಿದಾರೆ ಒಳಗೆ ರೀ. ಹಿಂಗಾಗಿ ಹಿಂದಿಂದ ಲಾಕ್ ಆಗೈತೆ. ಮುಂದೆ ಬಂದು ಬಡದ ಹಿಂದೆ ಬರ್ದಾಳ್ರಿ. ಬಂದು ಲಾಕ್ ಆಗಂದ್ಲೆ ಅವ್ರ ಹುಡುಗ ಈ ಹುಡುಗರು ದೋಸ್ತಿರಿ ಫ್ಯಾಕ್ಟ್ರಿಗೆ ಹೋಗಿದ್ರು. ನಾ ಹುಡುಗ ಹೇಳಿದಾಳ್ರಿ ಹಿಂಗೆ ಕಥಾ ತೆಗಿವಲ್ರಿ ಅಂತ್ರಿ. ನಾ ಹುಡುಗ ಬಂದು ಇದು ಮಾಡಂದ್ಲೆ ಆ ಹುಡುಗರಿಗೆ ಫೋನ್ ಹಚ್ಚಾನ್ರಿ ಅವ್ರ ಮಕ್ಕಳಿಗೆ. ಫೋನ್ ಹಚ್ಚಂದ್ರೆ ಮಂದಿ ಎಲ್ಲ ಗಬ್ಬು ಕೂಡ ಅಂದ್ರೆ ನಮ್ಗೆ. ಆತನ ಹೊಡೆತದ ರಭಸಕ್ಕೆ ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲಿ ಯಲ್ಲವ್ವ ಉಸಿರು ಚೆಲ್ಲಿದ್ಲು. ಪತ್ನಿ ಕೊಲೆಗೈದ ಬಳಿಕ ತಾನು ಕೂಡ ನೇಣು ಹಾಕೊಂಡು ಪತಿ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಹಿನ್ನೆಲೆ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರ ಮನಸ್ತಾಪ ಮತ್ತು ಮನೆ ಕಟ್ಟಿರೋದಲ್ಲಿ ಸ್ವಲ್ಪ ಸಾಲ ಆಗಿರೋದ್ರ ಬಗ್ಗೆ ಕಂಡು ಬಂದಿದೆ. ಸೊ ಆ ಸಾಲ ಆದಮೇಲೆ ಗಂಡ ಹೆಂಡತಿಗೆ ಸ್ವಲ್ಪ ಜಗಳ ಜಾಸ್ತಿ ಆಗಿದೆ. ಇತ್ತೀಚೆಗೆ ಹೋದ ವಾರದಲ್ಲಿ ಯಲ್ಲವ್ವ ಅವರು ತಾಯಿಯವರು ಕೂಡ ತೀರೋಗಿರೋದು ಕಂಡು ಬಂದಿರುತ್ತೆ. ತೀರೋಗಿ ಆದಮೇಲೆ ಅಲ್ಲಿ ತಾಯಿ ಮನೆಗೆ ಹೋಗಿ ಬರೋದು ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗುವಾಗ ಇವರು ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗಿರೋ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಸುಮಾರು 8:45ರಿಂದ 9 ಗಂಟೆ ಮಧ್ಯದಲ್ಲಿ ಇಬ್ಬರಕ್ಕೆ ಜಗಳ ಆಗಿದೆ. ಜಗಳದ ಸಮಯದಲ್ಲಿ ಕುಡಲಿಯಲ್ಲಿ ಗಂಡ ಹೆಂಡತಿ ಯಲ್ಲವ್ವವನ್ನು ಕೊಂದಿರೋದು ಕಂಡು ಬಂದಿದೆ. ತಕ್ಷಣ ಹೆಂಡತಿ ಸತ್ತಿರೋದು ಗೊತ್ತಾದ ಮೇಲೆ ಶಿವಪ್ಪ ಕೂಡ ಹ್ಯಾಂಗ್ ಮಾಡಿಕೊಂಡಿರೋದು ಕಂಡು ಬಂದಿದೆ. ತಕ್ಷಣ ನಮ್ಮ ಆಫೀಸರ್ಸ್ ಇನ್ಸ್ಪೆಕ್ಟರ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತು DSP ಹೋಗಿದ್ದಾರೆ. ದಂಪತಿಗೆ ಇಬ್ರು ಗಂಡು ಮಕ್ಕಳಿದ್ದು ಮನೆಯಲ್ಲಿ ತಂದೆ ತಾಯಿ ಇಬ್ಬರೇ ಇದ್ದಾಗ ಈ ಘಟನೆ ನಡೆದಿದೆ. ಇಬ್ಬರು ಮಕ್ಕಳು ಅನಾಥವಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಕಿತ್ತೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. NTV ನ್ಯೂಸ್ ಬೆಳಗಾವಿ. ಸುಮಾ
ಸುಮಾರು 3 ತಲೆಮಾರುಗಳಿಂದ ಹೋಟೆಲ್ ಉದ್ಯಮದಲ್ಲಿ ಅನುಭವವುಳ್ಳ ಗಲಗಲಿಯವರ ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ಮೂಧೋಳದಲ್ಲಿ ತಲೆ ಎತ್ತಿ ನಿಂತಿದೆ. ಗುಣಮಟ್ಟದ ಸಸ್ಯಾಹಾರಿ ಊಟ ಉಪಹಾರಕ್ಕೆ ಈ ಹೋಟೆಲ್ ಹೆಸರುವಾಸಿ. ಬೆಲ್ಲದ ಶೀರಾ, ದೋಸೆ, ಇಡ್ಲಿ, ಪೂರಿ, ಸಾಗು, ಮೈಸೂರ್ ಮಸಾಲಾ ತಿಂಡಿಗಳು, ಬಾಳೆ ಎಲೆಯ ಊಟ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಊಟ, ಸಾಯಂಕಾಲ ಚಾಟ್ಸ್ ಹಾಗೂ ಪ್ರತಿ ಸಂಡೇ ಹೋಳಿಗೆ ಊಟ ಸಿಗುತ್ತದೆ. ಹಾಗೂ ಶುಭ ಸಮಾರಂಭಗಳಿಗೆ ವಿಶೇಷ ಊಟ ಉಪಹಾರದ ಕ್ಯಾಟರಿಂಗ್ ಆರ್ಡರ್ಗಳ ಸೇವೆ ನೀಡುತ್ತೇವೆ. ಜೊತೆಗೆ ಫಂಕ್ಷನ್ ಪಾರ್ಟಿ ಹಾಲ್ ನಮ್ಮಲ್ಲಿದೆ. ಎಸಿ, ನಾನ್ ಎಸಿ ಪ್ರತ್ಯೇಕ ಫ್ಯಾಮಿಲಿ ರೂಮುಗಳು, ಗ್ರಾಹಕ ವಾಹನಗಳಿಗಾಗಿ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯವಿದೆ. ಕುಟುಂಬ ಸಮೇತರಾಗಿ ಭೇಟಿ ನೀಡಿ ನಮ್ಮ ಆತಿಥ್ಯ ಸ್ವೀಕರಿಸಿ. ಸಂಪರ್ಕಿಸಿ 9804980428 ಅಥವಾ 9535674882. ಸ್ಥಳ ಜೀರಗಾಳ ಬೈಪಾಸ್ ಹತ್ತಿರ, ಲೋಕಾಪುರ ರೋಡ್, ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.